ಸೊ ನಮಸ್ಕಾರ ಕನ್ನಡಿಗಸ್, ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಕಂಟೆಂಟ್ ಏನಂದ್ರೆ ಮೋಟೋ ವ್ಲಾಗ್ ಸೆಟಪ್ ಹೇಗ್ ಮಾಡೋದು, ಅದಕ್ಕೆ ಬೇಕಾಗಿರೋ ಆಕ್ಸೆಸರೀಸ್ ಏನು ಅಂಡ್ ಹೇಗ್ ಹಾಕೋದು, ಹೆಂಗೆ ಬೆಸ್ಟ್ ಕ್ವಾಲಿಟಿ ಆಡಿಯೋ ಮತ್ತೆ ವಿಡಿಯೋನ ನಾವು ಜನಗಳು ಕೊಡ್ಬೋದು ಅನ್ನೋದೇ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನನ್ನ ಹತ್ರ ಇರೋ ಒಂದು ಆಕ್ಸೆಸರೀಸ್ ಏನೇನು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲಿಗೆ ನಮ್ಗೆ ಬೇಕಾಗಿರೋದು ಒಂದು ಒಳ್ಳೆ ಹೆಲ್ಮೆಟ್, ಒಳ್ಳೆ ಒಂದು ಬ್ರಾಂಡೆಡ್ ಹೆಲ್ಮೆಟ್ ತಗೊಳ್ಳಿ. ಅದ್ರ ಕೆಳಗಡೆ ಹಿಂಗೆ ಮೆಶ್ ಇರಬೇಕು. ಮೆಶ್ ಇರೋ ಅಂತ ಹೆಲ್ಮೆಟ್ ತಗೊಂಡ್ರೆ ನಿಮ್ಗೆ ವಾಯ್ಸ್, ಈ ಮೈಕ್ ಏನ್ ನಾವು ಸೆಟ್ ಮಾಡ್ತೀವೋ ಅದಕ್ಕೆ ಅಷ್ಟೊಂದು ಗಾಳಿ ಹೊಡೆಯಲ್ಲ. ಮೇನ್ ಒಂದು ಒಳ್ಳೆ ಹೆಲ್ಮೆಟ್ ತಗೊಳ್ಳಿ. ನನ್ನ ಹತ್ರ ಇರೋದು ಆಕ್ಸರ್ ಹೆಲ್ಮೆಟ್. ಸೊ ಇದೊಂದು ಬೇಕು. ಅದು ಬಿಟ್ರೆ ನಿಮ್ಗೆ ನನ್ನ ಹತ್ರ ಇರೋಂಥ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಗೋಪ್ರೋ ಹೀರೋ 10. ಸೊ ಹೀರೋ 10 ಕ್ಯಾಮ್ರಾ ಒಂದು ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಲಿ ನಾನು ಬೇರೆ ಅಡಾಪ್ಟರ್ ಎಲ್ಲ ಯೂಸ್ ಮಾಡಲ್ಲ. ಸೊ ಮೀಡಿಯಾ ಮಾಡ್ನೇ ಯೂಸ್ ಮಾಡ್ತೀನಿ. ಸೊ ಇದು ಮೀಡಿಯಾ ಮಾಡು ನೋಡಿರ್ತೀರಾ, ನಿಮ್ಗೂ ಗೊತ್ತಿರುತ್ತೆ. ಸುಮಾರು ಜನ ಗೊತ್ತಿರಲ್ಲ, ಸುಮಾರು ಜನ ಗೊತ್ತಿರುತ್ತೆ. ಸೊ ಈ ಹೀರೋ 10 ಏನಿದೆ ಇದ್ರ ಒಳಗಡೆ ಹಾಕ್ಬೇಕು. ಸೊ ಹೇಗಂದ್ರೆ ನೋಡಿ, ಈ ತರ ಅದನ್ನ ಹಿಂಗ್ ಒಳಗಡೆ ಹಾಕಿ ಕ್ಲೋಸ್ ಮಾಡಿದ್ರೆ ನಮಗೆ ಈ ಮೈಕ್ ಅನ್ನೋದು ಇಲ್ಲಿ ನಾವು ಮೈಕ್ ಪಿನ್ನ ಇಲ್ಲಿ ಅಡ್ಜಸ್ಟ್ ಮಾಡಿ ಕ್ಯಾಮ್ರಾ ಫಿಕ್ಸ್ ಮಾಡಬೇಕು. ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಇದು ಹೆಲ್ಮೆಟ್ ಆದ್ಮೇಲೆ ಈ ಕ್ಯಾಮ್ರಾ. ಸೊ ಅದಾದ್ಮೇಲೆ ಕ್ಯಾಮ್ರಾ ಇಂದ ಹೆಲ್ಮೆಟ್ಗೆ ಸೆಟ್ ಮಾಡುವಂಥದ್ದು ಈ ಮೈಕ್ ಆಗಿರುತ್ತೆ. ಸೊ ಇದು ನೀವು ನೋಡೇ ಇರ್ತೀರಾ. ಇದ್ರ ಬ್ರ್ಯಾಂಡ್ ಬಂದು ಲ್ಯಾವಿಲಿಯರ್, ನೋಡ್ಕೊಳ್ಳಿ ಈ ಬ್ರ್ಯಾಂಡ್. ಇದ್ರ ಮೈಕ್ ಒಂದಿದೆ. ಅದು ಬಿಟ್ರೆ ಇದು ಇಂಪಾರ್ಟೆಂಟ್. ಸೊ ಇದು ನಿಮ್ಗೆ ಗೊತ್ತೇ ಇರುತ್ತೆ. ಲಾಸ್ಟ್ ಟೈಮ್ ಎಲ್ಲ ನಾನು ಬೇರೆ ಚಿನ್ ಮೌಂಟ್ ಬಂದ್ಬಿಟ್ಟು, ಹೆಲ್ಮೆಟ್ ಚಿನ್ ಮೌಂಟ್ ಬಂದ್ಬಿಟ್ಟು ಬೇರೆದ್ ಹಾಕಿದ್ದೆ. ಈ ಸತಿ ಸ್ವಲ್ಪ ಅಪ್ಗ್ರೇಡ್ ಇರ್ಲಿ ಅಂದ್ಬಿಟ್ಟು ಈ ತರ 3-way ಸ್ಟಿಕ್ಕರ್ ಇರೋ ಅಂತ ತಗೊಂಡು ಜಸ್ಟ್ ಇಲ್ಲಿ ಈ ತರ ಹೆಲ್ಮೆಟ್ಗೆ ಸ್ಟಿಕ್ ಮಾಡ್ತೀನಿ. ಹಿಂಗೆ ಸ್ಟಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಚಿನ್ ಮೌಂಟ್ ಏನಿದೆಯೋ ಅದು ಹಂಗೆ ಇರುತ್ತೆ. ಸೊ ಮೈಕ್ ಒಳಗಡೆ ಇರೋದ್ರಿಂದ ವಾಯ್ಸ್ ಕ್ಲಿಯರ್ ಆಗಿ ಬರುತ್ತೆ. ನಾನು ಅದೇ ಮುಂಚೆ ಸ್ಟ್ರಾಪ್ ತಗೊಂಡಿದ್ದೆ. ಸ್ಟ್ರಾಪ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಇದನ್ನ ರಿಮೂವ್ ಮಾಡ್ಲೇಬೇಕಾಗುತ್ತೆ. ಸೊ ಅದಕ್ಕೆ ಈ ಸತಿ ಇದನ್ನ ತಗೊಂಡಿದೀನಿ. ಸೊ ಆ ಹೆಲ್ಮೆಟ್ ಅಲ್ಲಿ ಇರೋದು ಆ ಹೆಲ್ಮೆಟ್ ಅಲ್ಲೇ ಇರುತ್ತೆ. ಇದಕ್ಕೆ ಸಪರೇಟ್ ಆಗಿರ್ಲಿ, ಅವಾಗ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅನ್ಬಿಟ್ಟು ಹಂಗ್ ಮಾಡ್ತಾ ಇದೀನಿ. ಇದನ್ನ ಸ್ಟಿಕ್ ಮಾಡ್ಬೇಕು. ಸೊ ಇದರಲ್ಲಿ ಸ್ಕ್ರೂ ಒಂದು ಎಕ್ಸ್ಟ್ರಾ ಆಕ್ಸೆಸರೀಸ್ ಬರುತ್ತೆ. ಅದ್ ಬಿಟ್ರೆ ಇದೊಂದು ಡಿಜಿಟೆಕ್ ಮೈಕ್ ಇದೆ. ಇದು ಇವಾಗ ನಾನು ಏನ್ ಮಾತಾಡ್ತಾ ಇದ್ದೀನಿ ಇದೊಂದು ಹೊಸ ತಗೊಂಡಿದೀನಿ. ಸೊ ಅದಾದ್ಮೇಲೆ ಗೋಪ್ರೋ 2 ಬ್ಯಾಟ್ರಿ ಇದೆ. 2 ಇರೋದು ನನ್ನ ಹತ್ರ. ಒಂದು ಎಕ್ಸ್ಟ್ರಾ ತಗೋಬೇಕು. ಒಂದು ಹೋಗ್ಬಿಟ್ಟಿದೆ ಆಲ್ರೆಡಿ. ಇದು ಒಳಗಡೆ ಹೋದ್ರೆ ಈಚೆ ಬರಲ್ಲ. ಸೊ ಒಂದು ಮಾತ್ರ ಕರೆಕ್ಟ್ ಆಗಿದೆ. ಇದೊಂದು ಸ್ಪೇರ್ ಇನ್ನೊಂದು 2 ತಗೋಬೇಕು. ಆಮೇಲೆ ಈ ಬ್ಯಾಟ್ರಿ ಚಾರ್ಜಿಂಗ್ ಕೇಸ್ ಒಂದಿದೆ ನನ್ನ ಹತ್ರ. ಸೊ ಇದ್ರೊಳಗಡೆ ಹಾಕ್ಬಿಟ್ಟು ಚಾರ್ಜಿಂಗ್ ಮಾಡ್ಕೋಬಹುದು. 3 ಬ್ಯಾಟ್ರಿನ ಇದ್ರೊಳಗಡೆ ಹಾಕ್ಬಿಟ್ಟು ಚಾರ್ಜ್ ಮಾಡ್ಕೋಬಹುದು. ಸೊ ಇಷ್ಟು ಆಕ್ಸೆಸರೀಸ್ ನನ್ನ ಹತ್ರ ಸದ್ಯಕ್ಕೆ. ಈ ಹೆಲ್ಮೆಟ್ ಗೆ ನಾನು ಇವಾಗ ಮೋಟೋ ವ್ಲಾಗ್ ಸೆಟ್ ಮಾಡೋದಕ್ಕೆ ಇಷ್ಟು ಆಕ್ಸೆಸರೀಸ್ ಬೇಕಾಗುತ್ತೆ. ಸೊ ಬನ್ನಿ ಇವಾಗ ಒಂದೊಂದೇ ಸೆಟ್ ಮಾಡಿ. ಫಸ್ಟ್ ಇದನ್ನ ಸ್ಟಿಕ್ ಮಾಡ್ಬಿಡ್ತೀನಿ. ಆಮೇಲೆ ಒಂದೊಂದೇ ಹಾಕಿ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಇದಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, 2-way ಸ್ಟಿಕ್ಕರ್. ಸೊ ತೆಗಿಯೋದಕ್ಕೆ ತುಂಬಾ ಕಷ್ಟ. ಬಟ್ ಒಂದ್ಸತಿ ಇದು ಮೆತ್ಕೊಳ್ತಂದ್ರೆ ಮತ್ತೆ ತೆಗಿಯೋದು ಕೂಡ ಕಷ್ಟ. ಸೊ ನೋಡಿ, ಈ ತರ 2-way ಸ್ಟಿಕ್ಕರ್ ಇದು ತರ ರಿಮೂವ್ ಮಾಡಿ ಜಸ್ಟ್ ಇಲ್ಲಿ ಸ್ಟಿಕ್ ಮಾಡಬೇಕು. ನೀಟಾಗಿ ಇದನ್ನೆಲ್ಲ ಮೆಚ್ಚಬೇಕಾದ್ರೆ ಒಂದು ಕ್ಲೀನ್ ಆಗಿ ನೋಡ್ಕೊಂಡು ಮೆಚ್ಕೊಳ್ಳಿ. ಮತ್ತೆ ರಿಮೂವ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೆಂಟ್ರಿಗೆ ಬರೋ ತರ ಮೆಚ್ಕೊಳ್ಳಿ. ಆ ಕಡೆ ಈ ಕಡೆ ಆದ್ರೂ ಕೂಡ ನಿಮ್ಗೆ ವ್ಯೂ ಆಂಗಲ್ ಚೇಂಜ್ ಆಗುತ್ತೆ. ಪ್ಲಸ್ ಅಷ್ಟು ಕ್ವಾಲಿಟಿ ಅನ್ಸಲ್ಲ. ಸೊ ಓಕೆ, ನೋಡಿ ಈ ತರ ಮೆಚ್ಕೊಳ್ಳಿ. ಬಟ್ ಇದನ್ನ ಮೆಚ್ಚಿದ ಮೇಲೆ 1 ಡೇ ಬಿಟ್ಬಿಡಿ. ಯಾಕಂದ್ರೆ ಮತ್ತೆ ಬಿಚ್ಕೊಳ್ತಂದ್ರೆ ಕಷ್ಟ ಆಗುತ್ತೆ. ಸೊ 1 ಡೇ ಕ್ಲಿಯರ್ ಆಗಿ ಬಿಟ್ಬಿಡಿ. ಸ್ವಲ್ಪ ಕ್ಲೀನ್ ಆಗಿ ಪ್ರೆಸ್ ಮಾಡಿ ಮೆಚ್ಚಿ. ಸೆಂಟ್ರಲ್ ಗ್ಯಾಪ್ ಗಳು ಇರ್ತವೆ, ನೋಡ್ಕೊಳ್ಳಿ. ಸೊ ನಿಮ್ಗೆ ಇಲ್ಲಿ ಗ್ಯಾಪ್ ಗಳು ಕಾಣಿಸ್ತಾ ಇದೆ ನೋಡಿ. ಈ ತರ ಎಲ್ಲೂ ಗ್ಯಾಪ್ ಗಳು ಕಾಣಿಸ್ಬಾರ್ದು. ಸೊ ಕ್ಲಿಯರ್ ಆಗಿ ಪ್ರೆಸ್ ಮಾಡಿ.
ಸೊ ಗೈಸ್ ಇದನ್ನ ಫಿಟ್ ಮಾಡಿದೀನಿ, ನೋಡ್ಬೋದು ಈ ತರ ಫಿಟ್ ಮಾಡಿದೀನಿ. ಸ್ವಲ್ಪ ಕೆಳಗಡೆ ಫಿಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ರಬ್ಬರ್ ಇರುತ್ತೆ, ಸೊ ಅಷ್ಟು ಇದಾಗಲ್ಲ. ಸೊ ಈ ತರ ಫಿಟ್ ಮಾಡಿದೀನಿ. ಇದಾದ್ಮೇಲೆ ಏನಂದ್ರೆ ನಮ್ಗೆ ನೋಡಿ ಗೋಪ್ರೋ ಮೀಡಿಯಾ ಮಾಡೆಲ್ಲ ಹಾಕ್ಬಿಟ್ಟು ಸೆಟ್ ಮಾಡಿದೀನಿ. ಇದೆಲ್ಲ ಬೇಸಿಕ್ ಎಲ್ರಿಗೂ ಗೊತ್ತಿರುತ್ತೆ. ಇಲ್ಲೊಂದು ಎಕ್ಸ್ಟ್ರಾ ಕನೆಕ್ಟರ್ ಹಾಕಿದೀನಿ, ಯಾಕಂದ್ರೆ ನನ್ನ ಹತ್ರ TRRS ಮಾಮೂಲಿ ಕನೆಕ್ಟರ್ ಇರುತ್ತಲ್ವಾ, ಫಿಮೇಲ್ ಕನೆಕ್ಟರ್, ಅದು ಕಳೆದೋಗಿದೆ. ಸೊ ಆರ್ಡರ್ ಮಾಡ್ಕೋಬೇಕು. ಸದ್ಯಕ್ಕೆ ಯಾವ್ದೋ ಒಂದು ಮೈಕ್ ಅಡ್ಜಸ್ಟ್ ಮಾಡ್ಕೊಳ್ತಾ ಇದೀನಿ. ಇದು ಫಿಮೇಲ್ ಕನೆಕ್ಟರ್. ಸೊ ಇದನ್ನ ಏನ್ ಮಾಡ್ಬೇಕು, ಮಾಮೂಲಿ ಈ ತರ ಒಂದು ಮೈಕ್ ಅಡಾಪ್ಟರ್ ಇದಿರುತ್ತಲ್ವಾ ಕನ್ಸೋಲ್, ಅದರಲ್ಲಿ ಸಿಕ್ಸಿ ಜಸ್ಟ್ ಮೈಕ್ ನ ಇದಕ್ಕೆ ಕನೆಕ್ಟ್ ಮಾಡ್ಬೇಕು. ಈ ಮೈಕ್ ಏನಿದೆಯೋ ಅದನ್ನ ಇದಕ್ಕೆ ಕನೆಕ್ಟ್ ಮಾಡ್ಬೇಕು. ಸೊ ಇದನ್ನ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂದ್ರೆ ನಾವು ಈ ಮೈಕ್ ಏನಿದೆ ಹೆಲ್ಮೆಟ್ ಒಳಗಡೆ ನಾವು ಸೆಟಪ್ ಮಾಡ್ಬೇಕಾಗುತ್ತೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಈ ಮೈಕ್ ನ ಇಲ್ಲಿ ಬರೋ ತರ ಮಾಡ್ಕೊಳ್ತೀನಿ. ಸೊ ಇಲ್ಲಿಗೆ ಬರೋ ತರ ಮಾಡಿ ಇದೇನಿದೆಯೋ ವೈರು ಇದನ್ನೆಲ್ಲ ಒಳಗಡೆ ಫಿಟ್ ಮಾಡ್ಬಿಡ್ತೀನಿ. ಈ ತರ ಒಳಗಡೆ ಫಿಟ್ ಮಾಡಿ ಇದನ್ನ ಕ್ಯಾಮ್ರಾ ಹತ್ರ ಹಿಂಗೆ ಫಿಟ್ ಆಗೋ ತರ ಮಾಡ್ತೀನಿ. ಈ ಏನಿದೆಯೋ ಇದಕ್ಕೆ ಇದು ಫಿಟ್ ಆಗೋ ತರ ಮಾಡ್ತೀನಿ. ಸೊ ಎಲ್ಲ ಫಿಟ್ ಮಾಡಿದ್ಮೇಲೆ ಬರ್ತೀನಿ ರೀ. ಸೊ ಇದ್ರೊಳಗಡೆ ಸಿಗ್ಸಿ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ ವೈರ್ನ. ಸ್ವಲ್ಪ ನೋಡ್ಕೊಂಡು ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೆಂತ್ ಗಿಂತೆಲ್ಲ ಕರೆಕ್ಟ್ ಆಗಿ ನೋಡ್ಕೋಬೇಕು. ಸೊ ಮೈಕ್ ಎಲ್ಲ ಒಳಗಡೆ ಸೆಟ್ ಮಾಡಿದೀನಿ. ಜಸ್ಟ್ ಇವಾಗ ಕ್ಯಾಮ್ರಾ ಫಿಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಟಾರ್ಟಿಂಗ್ ಇದೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನ್ ಗೊತ್ತಾ, ಒಂದ್ಸತಿ ಸೆಟ್ ಆದ್ಮೇಲೆ ನಿಮ್ಗೆ ಈ ಮೈಕ್ ಏನ್ ತೆಗಿಯೋಂತ ಅವಶ್ಯಕತೆ ಇರಲ್ಲ. ಜಸ್ಟ್ ಒಂದ್ ಕ್ಯಾಮ್ರಾ ರಿಮೂವ್ ಮಾಡ್ಕೋಬಹುದು ಅಷ್ಟೇ. ಅದಾದ್ಮೇಲೆ ಏನು ತೆಗಿಯೋಂತ ಕೆಲಸ ಇರಲ್ಲ. ಸೊ ಗೈಸ್ ಫೈನಲಿ ಫಿಟ್ ಆಯ್ತು ನನ್ನೊಂದು ಮೋಟೋ ವ್ಲಾಗಿಂಗ್ ಸೆಟಪ್. ಸೊ ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ ಈ ತರ ಇರುತ್ತೆ ಗುರು. ನಿಮ್ಗೆ ಏನ್ ತೋರಿಸಿದೀನಿ. ಸೊ ಹಿಂಗಿರುತ್ತೆ. ಸ್ವಲ್ಪ ಹತ್ರ ತಗೊಂಬ ಕ್ಯಾಮ್ರಾ. ಸೊ ನೋಡಿ, ಇದು ಒಂದು ಕನೆಕ್ಟರ್ ಹಾಕೊಂಡಿದೀನಿ ಎಕ್ಸ್ಟರ್ನಲ್. ಅಂದ್ರೆ ಈ ಒಂದು ನಂದು ಹಳೇದು ಏನಿತ್ತು ರಾಡ್ದು ಕನೆಕ್ಟರ್, ಅದಿದ್ರೆ ಇಲ್ಲಿ ಹಿಂಗ್ ಬೆಂಡ್ ಆಗಿ ಇಲ್ಲಿಗೆ ಹಿಂಗ್ ಹೋಗಿರೋದು ವೈರು. ಇದು ಸ್ವಲ್ಪ ಉದ್ದ ಇರೋದ್ರಿಂದ ಸದ್ಯಕ್ಕೆ ಅದು ಆರ್ಡರ್ ಮಾಡಿದೀನಿ. ಅದು ಬರೋವರೆಗೂ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಸೊ ಒಳಗಡೆ ನೋಡೋದಾದ್ರೆ ನೋಡಿ ಇದೊಂದು ಹಾಕಿದೀನಿ. ಸೊ ವೈರಿಂಗ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಅವಾಗ್ಲೇ ತೋರಿಸ್ದಂಗೆ ಇದ್ರ ಒಳಗಡೆ ಮಾಡಿದೀನಿ. ಇದ್ರ ಒಳಗಡೆಗೆ ಇಟ್ಬಿಟ್ಟಿದೀನಿ. ಫುಲ್ ಒಳಗಡೆಗಿದೆ. ಮೈಕ್ ಬಂದ್ಬಿಟ್ಟು ನೋಡಿ, ಮೈಕ್ ಇಲ್ಲಿ ಒಳಗಡೆ ಹಾಕಿದೀನಿ, ಕಾಣಿಸ್ತಾ ಇದೆಯಾ? ಸೊ ಮೈಕ್ ಒಳಗಡೆ ಇಟ್ಟಿದೀನಿ. ಜಸ್ಟ್ ಇಷ್ಟು ಮಾಡಿದ್ರೆ ನಿಮ್ಗೆ ಮೋಟೋ ವ್ಲಾಗ್ ಸೆಟಪ್ ಕ್ಲಿಯರ್ ಆಗಿ ಆಗುತ್ತೆ. ಸೊ ಇದು ಗೈಸ್ ಮೋಟೋ ವ್ಲಾಗ್ ಸೆಟಪ್. ಸೊ ನಿಮ್ಗೆ ಡೌಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ. ಇದು ಮೆತ್ತಿಸಿದಾಗ ಬೈ ಚಾನ್ಸ್ ಏನಾದ್ರು ಉದುರೋಗುತ್ತೆ ಅನ್ಕೊಳ್ಳೋ ತರ ಇದ್ರೆ ಇದೊಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅದರಲ್ಲೇ. ಸೊ ಇದೊಂದು ಟ್ಯಾಗ್ ಮಾಡಿ ಇಲ್ಲಿ ಮೆಚ್ಕೊಂಡ್ರೆ ಏನಾದ್ರು ಬೈ ಚಾನ್ಸ್ ಕಿತ್ಕೊಂಡ್ರು ಕೂಡ ಇದೊಂದು ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಇದೊಂದು ಮೋಟೋ ವ್ಲಾಗ್ ಸೆಟಪ್. ಸೊ ಇವಾಗ ವಾಯ್ಸ್ ಎಲ್ಲ ಹೇಗ್ ಬರುತ್ತೆ ಅನ್ನೋದು ಒಂದು ರೌಂಡ್ ಗಾಡಿಯಲ್ಲಿ ಹೋಗಿ ಅದೊಂದು ಟ್ರಯಲ್ ನೋಡೋಣ ಹೆಂಗ್ ಬರುತ್ತೆ ಅಂತ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನಮಸ್ಕಾರ. ನನ್ನ ಒಂದು ಮೋಟೋ ವ್ಲಾಗ್ ಸೆಟಪ್ ವ್ಯೂಗೆ ಸ್ವಾಗತ. ಸೊ ವಾಯ್ಸ್ ಹೆಂಗೆ ಕೇಳಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಈ ಮೋಟೋ ವ್ಲಾಗ್ ಸೆಟಪ್ ಮಾಡಿದ್ದು ವಿಡಿಯೋ ಸ್ವಲ್ಪ ವಾಯ್ಸ್ ಆ ಕಡೆ ಈ ಕಡೆ ಅನ್ನಿಸ್ತು ನನಗೆ. ಸೊ ಐ ಆಮ್ ಸಾರಿ ಫಾರ್ ದಟ್. ಯಾಕಂದರೆ ನಾನು ಇವಾಗ ವೈರ್ಲೆಸ್ ಆ ಮೈಕ್ ಡಿಜಿಟೆಕ್ ಅನ್ನೋದು ಏನು ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಯಾವ ಥರ ಹೆಂಗೆ ಅಂದ್ಬಿಟ್ಟು. ಅದು ನಾನು ಫೋನಿಗೆ ಕನೆಕ್ಟ್ ಮಾಡಿರೋದ್ರಿಂದ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಅದೊಂದು ಸ್ವಲ್ಪ ವಾಯ್ಸು ಹಂಗೆ ಬಂದಿದ್ದಕ್ಕೆ ಸಾರಿ. ಬಟ್ ಇದ್ರ ವಾಯ್ಸ್ ಹೆಂಗೆ ಬರ್ತಿದೆ ಅಂತ ನಾನು ಇವಾಗ ನೆಕ್ಸ್ಟ್ ನೋಡಬೇಕು. ಬಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವ್ಯೂ ಎಲ್ಲ ಆ್ಯಂಗಲ್ ಎಲ್ಲ ಚೇಂಜ್ ಆಗಿರುತ್ತೆ ನೋಡಿ. ಯಾಕಂದರೆ ನಂದು ಆ ಒಂದು ಹಳೆ ಸ್ಟ್ರ್ಯಾಪ್ ಥರ ಏನಿತ್ತು ಅದರಲ್ಲಿ ಅಷ್ಟು ವ್ಯೂ ಸಕ್ಕದಾಗಿ ಬರ್ತಿರ್ಲಿಲ್ಲ. ಐ ಮೀನ್ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ವ್ಯೂ ಆ್ಯಂಗಲ್ ಎಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ವಾಯ್ಸ್ ಕ್ಲಿಯಾರಿಟಿ ಕೂಡ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ನಾನು ರಾಡ್ದೊಂದು ಅದೇನಿದೆ ಕನೆಕ್ಟರ್, ಫೀಮೇಲ್ ಕನೆಕ್ಟರ್ ಏನಿದೆ, ಸೊ ಫೀಮೇಲ್ ಕನೆಕ್ಟರ್ ಒಂದು ಬಂದ ಮೇಲೆ ಇನ್ನೂ ವಾಯ್ಸ್ ನಂದು ಇನ್ನೂ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಈಗ ವಾಯ್ಸ್ ಎಲ್ಲ ಹೆಂಗೆ ಕೇಳಿಸ್ತಾ ಇದೆ, ತುಂಬ ಕ್ಲಿಯರಾಗಿ ಕೇಳಿಸ್ತಾ ಇದ್ದರೆ ದೇವ್ರ ದಯೆಯಿಂದ ಒಳ್ಳೆಯದು. ಬಟ್ ಏನಂದರೆ ಕ್ಯಾಮ್ರಾ ಆ್ಯಂಗಲ್ ನಂದು ಇವಾಗ ಏನಿದೆ ಇಷ್ಟೇ ಮಾಡೋಕ್ಕಾಗೋದು. ಇನ್ನೊಂದು ಸ್ವಲ್ಪ ಮೇಲ್ ಮಾಡೋದಕ್ಕೆಲ್ಲ ಆಗಲ್ಲ, ಯಾಕಂದರೆ ಆ ಕನೆಕ್ಟ್ರ್ ಇದೆಯಲ್ವ ಅದು ಅಷ್ಟೇ ಗ್ಯಾಪ್ ಕೊಟ್ಟಿರೋದು, ಮೇಲಕ್ಕೆ ಬರೋದಕ್ಕೆ ಗ್ಯಾಪ್ ಕೊಡ್ತಾಯಿಲ್ಲ. ಸೊ ಅದು ಪರಿಸ್ಥಿತಿ. ಸೊ ಎಲ್ಲೋಗೋಣ, ಯಾವ ಹೋಟ್ಲು, ಯಾರ್ಯಾರು ಊಟ, ಯಾರೊಬ್ಬನಿಗೆ? ಸೊ ಗಾಯ್ಸ್ ಹೆಂಗೆ ಬರ್ತಾ ಇದೆ, ಒಂದು ಸ್ಪೀಡಲ್ಲಿ ಹೋಗೋಣ ಅಂದರೆ ನಮ್ಗೆ ಗ್ಯಾಪೇ ಸಿಗ್ತಾ ಇಲ್ಲ. ಸೊ ವಿಂಡ್ ಬ್ಲಾಸ್ಟ್ ಏನು ಬರಲ್ಲ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಈ ಕೆಳಗಡೆ ನೀವು ಚಿನ್ನ ಹತ್ರ ನೋಡಿದ್ದೀರಲ್ವ, ಫುಲ್ ಹೆಲ್ಮೆಟ್ ಎಲ್ಲ ಕವರ್ ಆಗಿರುತ್ತೆ. ಸೊ ಐ ಹೋಪ್ ಆಡಿಯೋ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ. ನೆಕ್ಸ್ಟಿಂದ ನಿಮಗೆ ಇನ್ನೂ ಒಳ್ಳೆ ಆಡಿಯೋ ಅಂದರೆ ಈ ಥರ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಕೂಡ. ಸೊ ಇದು ಗುರು ಇವತ್ತಿನ ಒಂದು ವಿಡಿಯೋ. ಸೊ ಹೋಟೆಲ್ಗೆ ಹೋಗ್ತಾಯಿದ್ದೀನಿ, ಏನಾದರೂ ಊಟ ತೊಗೊಳ್ಳೋಣ ಅಂತ. ಪಾರ್ಸಲ್ ತೊಗೊಂಬಂದಿದ್ದೀನಿ, ಆದರೂ ಸ್ವಲ್ಪ ಏನಾದರೂ ಸೈಡ್ಗಿರಲಿ ಅಂತ. ಸರಿ, ನನಗೆ ಇವಾಗ ಹೋಟ್ಲಲ್ಲಿ ಏನು ಬೇಡ, ಅಲ್ಲಿ ಬೋಂಡಾ ಬಜ್ಜಿ ತಗೋಬಿಡೋಣ. ಸರಿ ನಡಿ. ಎಲ್ಲಿ ತಗೊಳ್ಳೋದು? ಬೋಂಡಾ ಬಜ್ಜಿ ಎಲ್ಲಿ ಸಿಗ್ತದೆ ಈಗ? ಅದೇ ಅಲ್ಲಿ, ಅದೇ ಆಪೋಸಿಟು. ಹಾಂ ಓಕೆ. ಅಲ್ಲೇ ಮುಂದಗಡೆ ಅನ್ನ ರೈಸ್ ತಗೊಂಡು ಹಾಂ ಹಂಗೆ ತಿರುಗಿಸ್ಕೊಂಡು ಹೆಂಗೆ ತೊಗೊಂಡು ಹಿಂಗೆ ತೊಗೊಂಡೋಗ್ಲಾ? ರೈಸ್ ತಗೊಂಡು ಹಂಗೆ ಮುಂದೆ ಹೋಗ್ಬಿಟ್ಟು ನೀನು ಹೊರಗೆ ಕಡೆ ಇರೋ, ನಾನು ಆ ಕಡೆ ಹೋಗ್ತೇನೆ. ಓಕೆ. ಸೊ ಗಾಯ್ಸ್ ಹೆಂಗೆ ಬರ್ತಾ ಇದೆ, ಇದು ವೈಸರ್ ಓಪನ್ ಇದೆ. ವೈಸರ್ ಓಪನ್ ಇಟ್ಕೊಂಡು ಓಡಿಸ್ತಾ ಇದ್ದೀನಿ. ವಿಂಡ್ ಬ್ಲಾಸ್ಟ್ ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ. ಇವಾಗ ವೈಸರ್ ಕ್ಲೋಸಲ್ಲಿದೆ. ಇವಾಗಲ ಒಂದು ಸ್ವಲ್ಪ ವಾಯ್ಸ್ ಚೇಂಜ್ ಆಗ್ಬೋದು, ಬಟ್ ವಿಂಡ್ ಬ್ಲಾಸ್ಟ್ ಅಂತೂ ಆಗ್ತಾ ಇರಲ್ಲ. ಸೊ ಹಂಗೆ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಓಕೆ ಅಂತ, ಇಲ್ಲ ಅಂದರೆ ಹೇಳಿ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀನಿ. ಆಹಾ. ಸೊ ಗಾಯ್ಸ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಚೆಕ್, ಲವ್ ಯು ಆಲ್, ಚಟಾ, ಬಾಯ್ ಬಾಯ್ ಗುರು. ಎಲ್ಲರೂ ಚೆನ್ನಾಗಿರಿ, ಸೇಫಾಗಿರಿ, ಬಿಸಿಲಲ್ಲಿ ಜಾಸ್ತಿ ಓಡಾಡೋಕೆ ಹೋಗಬೇಡಿ, ಒಳ್ಳೆಯದಲ್ಲ. ಸಿ ಯು ಗಾಯ್ಸ್, ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ. ಚಟಾ, ಬಾಯ್ ಬಾಯ್.